ಎಲ್ರಿಗೂ ನಮಸ್ಕಾರ. ಜಾತಿಗಣತಿ ಆರಂಭ ಆಗಿದೆ. ಗೊಂದಲದ ಗೂಡಾಗಿದೆ. ಕಾರಣ ಸ್ಪಷ್ಟತೆ ಇಲ್ಲ. ಯಾಕೆ ಸ್ಪಷ್ಟತೆ ಇಲ್ಲ ಅಂತಂದರೆ, ಹೈಕೋರ್ಟಿನ ಒಂದು ಆದೇಶ ಹೇಳ್ತದೆ ಕಡ್ಡಾಯ ಇಲ್ಲ, ಜಾತಿಗಣತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲೇಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಬಹಳಷ್ಟು ಜನ ಈ ಒಂದು ಜಾತಿಗಣತಿಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಅನುಮಾನ ಇದೆ. ಹಾಗಾಗಿ ಇದರ ಸಂಖ್ಯೆ ನಿಖರವಾಗಿ ನಂತರದಲ್ಲಿ ಬರೋದು ಸಹ ಅನುಮಾನ ಇದೆ. ನಮ್ಮ ಸಮುದಾಯದ ಎಷ್ಟು ಸಂಖ್ಯೆ ಇದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಬಹಳ ಆಸಕ್ತರಾಗಿದ್ವಿ. ಸುಮಾರು 40 ಲಕ್ಷ ಇದೆ, 35 ಲಕ್ಷ ಇದೆ, ಇಷ್ಟು ಆಗುತ್ತೆ ಅನ್ನುವಂಥ ಒಂದು ಗುರಿ ಇತ್ತು. ಆದರೆ ಈ ಸರ್ಕಾರದ ಈ ನಡೆ ಏನಿದೆ, ಇದರಿಂದ ಆ ನಿಖರವಾದ ಮಾಹಿತಿ ನಮಗೆ ತಿಳಿಯೋದು ಗೊಂದಲವಾಗಿದೆ. ಜೊತೆಗೆ ಏನು ಮಾಹಿತಿ ತಗೊಳ್ಳಿಕ್ಕೆ ಮನೆಗೆ ಬರ್ತಾ ಇದ್ದಾರೆ, ಅವರಿಗೆ ಸರಿಯಾದ ಮಾಹಿತಿ ಇದರಲ್ಲಿಲ್ಲ. ಅವರು ಕೆಲವೊಂದು ಒತ್ತಾಯಪೂರ್ವಕವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಸಮುದಾಯದ ಎಲ್ಲರಿಗೂ ನಾನೊಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಮನೆಗೆ ಮಾಹಿತಿಯನ್ನು ಕೇಳಲಿಕ್ಕೆ ಬಂದಾಗ ನೀವು ಹಿಂದೂ ಅಂತ ಬರೆಸಿ, ಜೊತೆಗೆ ಬ್ರಾಹ್ಮಣ 218 ಅದೆರಡನ್ನು ಕಡ್ಡಾಯವಾಗಿ ಬರೀರಿ. ಮುಂದೆ ಕೆಲವರು ನಿಮ್ಗೆ ಒತ್ತಾಯ ಮಾಡ್ಬೋದು ಉಪಜಾತಿಯನ್ನು ಹೇಳಲೇಬೇಕು ಅಂತ. ಖಂಡಿತವಾಗಿ ಉಪಜಾತಿಯನ್ನು ಹೇಳಲೇಬೇಕು ಅನ್ನುವಂಥ ಯಾವುದೇ ಒಂದು ಒತ್ತಡ ಇಲ್ಲ. ಆ ಉಪಜಾತಿಯ ಕಲಂನಲ್ಲೂ ಬ್ರಾಹ್ಮಣ ಅಂತ ಬರಿಬೋದು ಅಥವಾ ಅನ್ವಯಿಸುವುದಿಲ್ಲ ಅಂತ ಬರಿಬೋದು. ಮತ್ತು ಯಾವುದೇ ಮಾಹಿತಿಯನ್ನು ನೀವು ಹೇಳಲೇಬೇಕು ಅಂತೇನಿಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಲೇಬೇಕು ಅನ್ನುವಂಥದ್ದು ಇಲ್ಲ. ಆದರೆ ಎಲ್ಲ ಮುಗಿದ ನಂತರ ತಮಗೆ ಒಂದು ಅಕ್ನಾಲೆಜ್ಮೆಂಟನ್ನು ಆ ವ್ಯಕ್ತಿ ಸರ್ಕಾರದ ಪರವಾಗಿ ಕೊಡ್ತಾರೆ. ಆ ಅಕ್ನಾಲೆಜ್ಮೆಂಟ್ ಏನು ಅಂತ ಕೇಳಿದ್ರೆ, ನೀವು ಕೊಟ್ಟಿರುವ ಎಲ್ಲ ಮಾಹಿತಿಗೂ ನನ್ನ ಒಪ್ಪಿಗೆ ಇದೆ ಅನ್ನುವಂಥ ಒಂದು ಒಪ್ಪಿಗೆ ಪತ್ರವಾಗಿರುತ್ತೆ. ನಾವು ಅವ್ರಿಗೆ ಕೊಟ್ಟಿದ್ದೇವೆ, ನನ್ನ ಸ್ವಂತ ಇಚ್ಛೆಯಿಂದ ಕೊಟ್ಟಿದ್ದೆ ಅನ್ನುವಂಥ ಒಂದು ಪತ್ರವಾಗಿರುತ್ತೆ. ಆದ್ದರಿಂದ ಅದನ್ನು ಕೊಡುವಾಗ ನೀವು ಗಮನಿಸಿ, ಆ ಒಂದು ಮೊಬೈಲ್ ಆ್ಯಪ್ನಲ್ಲಿ ನೀವು ಹೇಳಿದ್ದನ್ನು ಮಾತ್ರ ಬರೆದಿದ್ದಾರಾ ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಅದರಲ್ಲಿ ಅವರು ಸೇರಿಸ್ಕೊಂಡಿದ್ದಾರಾ ಅನ್ನೋದನ್ನು ಗಮನಿಸಿ ಆ ಅಕ್ನಾಲೆಜ್ಮೆಂಟನ್ನು ತಗೊಳ್ಳಿ, ಪಾಲ್ಗೊಳ್ಳಿ. ಆದರೆ ಬಹಳಷ್ಟು ಜನ ಇದಕ್ಕೆ ನಮ್ಮ ಸಮುದಾಯದವರೇ ನಾವು ಇದನ್ನು ವಿರೋಧಿಸೋಣ ಅನ್ನುವಂಥ ಒಂದು ಚರ್ಚೆಯೂ ಸಹ ನಡೀತಾ ಇದೆ. ಗೊಂದಲದ ಗೂಡಾಗಿರೋದ್ರಿಂದ ನಿಮ್ಮ ಇಚ್ಛೆಯಂತೆ ನೀವು ಮಾಹಿತಿಯನ್ನು ಕೊಡ್ಬೋದು. ಆದರೆ ಬ್ರಾಹ್ಮಣ ಬಿಟ್ಟು ಬೇರೆ ಯಾವುದೇ ಉಪಪಂಗಡವನ್ನು ದಯಮಾಡಿ ಬರೆಸಬೇಡಿ.